ನೀವು ಕಡಿಮೆ ಮಾತಾಡ್ತೀರಾ, ಆದ್ರೆ ಕೆಲಸ ಅದ್ಭುತವಾಗಿ ಮಾಡ್ತೀರಾ ಹೊರ ಜಗತ್ತಿಗೆ. ಕರೆಕ್ಟ್. ಹೆಂಗಿತ್ತು ಇಮಿಡಿಯೇಟ್ ಆಗಿ ಆಕ್ಷನ್? ಹೌದಾ? ಇಲ್ಲ ಬ್ಯೂಟಿಫುಲ್. ಬಟ್ ನೀವು ಅವ್ರ ಜೊತೆ ಬೇರೆ ವಿಷಯಗಳು ಅಪಾರ್ಟ್ ಫ್ರಮ್ ಸಿನಿಮಾ ನೀವು ಮಾತಾಡಿ, ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ನಾನು ದೀಸ್ ಇಂಟರ್ವ್ಯೂ ನನ್ನ ಏನು ಪ್ರಾಸೆಸ್ ಇದೆ ಗೊತ್ತಾ, ಐ ಜಸ್ಟ್ ಎಂಜಾಯಿಂಗ್, ಐ ಜಸ್ಟ್ ಸಿಟ್ ಅಂಡ್ ಅಡ್ಮೈರ್ ಹಿಮ್. ಕೂತಿರ್ತೀನಿ ನಾನು, ಕೆಲವು ಪ್ರಶ್ನೆಗಳು ಬಂದಾಗ ದ ವೇ ಈ ಆನ್ಸರ್ಸ್. ಮೊನ್ನೆ ಇಲ್ಲೂ ಹೇಳಿ ಸರ್, ಹೌ ಈ ಥಿಂಕ್ಸ್ ಅಬೌಟ್ ಅಂಡರ್ ವರ್ಲ್ಡ್ ಅನ್ನೋದು. ಇಲ್ಲ ಕೇಳೋಣ. ಈ ಅಂಡರ್ ವರ್ಲ್ಡ್ ಜೊತೆ ನಂಟು ದೊಡ್ಡವ್ರಿಗೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವರೇ ಆಚೆ ಬಂದ್ಬಿಟ್ಟಿರ್ತಾರೆ, ಅದ್ರ ಇವ್ರು ಬಿಡಕ್ ರೆಡಿ ಇಲ್ಲ ಅಂತ ನನ್ನ ಪ್ರಶ್ನೆ ಕೇಳಲೇಬೇಕು. ಅದನ್ನ ಅವರ ಎಕ್ಸ್ಪ್ಲನೇಷನ್ ನೋಡಿ. ಅಂಡರ್ ವರ್ಲ್ಡ್ ಹೇಗಿರುತ್ತೆ, ಒಬ್ಬ ರೌಡಿ ಅಥವಾ ಒಬ್ಬ ಡಾನ್ ಆಗಲಿ ಅಂಡರ್ ವರ್ಲ್ಡ್ನ ಆಳದವ್ರನ್ನ ಯಾವ ಥರ ಇವರು ಒಂದು ಥಿಂಕ್ ಮಾಡ್ತಾರೆ, ಅದನ್ನ ಹೇಗೆ ಪೋರ್ಟ್ರೇ ಮಾಡ್ತಾರೆ ಅನ್ನೋದು ನೀವು ಅವ್ರ ಹತ್ರನೇ ಕೇಳಿ. ವಿಟ್ನೆಸ್ ಮಾಡಿದ್ರ ಥಿಂಕ್ ಮಾಡ್ತೀರಾ? ಇಲ್ಲ, ನನಗೆ ಭೂಗತ ಜಗತ್ತಿನ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ನಾನು ಮತ್ತೆ ಹೇಳಿದ್ದೀನಿ, ಇದು ಆ ದಿನಗಳು ನಾನು ಆರಿಸಿದ ಸಬ್ಜೆಕ್ಟ್ ಅಲ್ಲ. ಐ ಅಗ್ರಿ. ಅದಕ್ಕೆ ಬೇರೆ ಡೈರೆಕ್ಟರ್ ಇದ್ರು. ಕಾಕತಾಳೀಯವಾಗಿ ನಾನು ಅದಕ್ಕೆ ನಿರ್ದೇಶಕನಾಗಿ ಕಡೆಗೆ ಸೆಲೆಕ್ಟ್ ಆದೆ. ಸೊ ನಾನು ನಿರ್ದೇಶಕನ ಆಗೋದಕ್ಕಿಂತ ಮುಂಚೆ ಅಗ್ನಿಶ್ರೀಧರ್ ಅವರ ಕಥೆಯನ್ನು ಬರ್ಕೊಂಡಿದ್ರು, ಚೇತನ್ನ ಆಗ್ಲೇ ಕಾಸ್ಟ್ ಮಾಡಿದ್ರು, ಶರತ್ನ ಆಗ್ಲೇ ಕಾಸ್ಟ್ ಮಾಡಿದ್ರು. ಕಡೆಗೆ ನಾನು ಎಂಟರ್ ಆಗಿದ್ದು. ನಾನು ಎಂಟರ್ ಆದಾಗ ಆ ಲವ್ ಸ್ಟೋರಿನ ಮುಂಚೂಣಿಗೆ ತರೋಣ, ಲವ್ ಸ್ಟೋರಿ ಮೂಲಕ ಇಡೀ ಅಂಡರ್ ವರ್ಲ್ಡ್ನ ನೋಡೋಣ ಅನ್ನೋ ಐಡಿಯಾನ ಕೊಟ್ಟೆ. ಅದನ್ನ ಶ್ರೀಧರ್ ಅವ್ರು ಒಪ್ಪಿದ್ರು. ಆದರೆ ಮಿಕ್ಕಿದೆಲ್ಲ ನಾನೇನು ನೋಡಿದೆ ಅಥವಾ ಏನು ನಾನು ತೋರಿಸಿದ್ದೀನಿ ಆ ದಿನಗಳಲ್ಲಿ, ಅದೆಲ್ಲ ಅಗ್ನಿಶ್ರೀಧರ್ ಅವ್ರ ಮೂಲಕ ಆಗಿದೆ. ಯಾಕಂದ್ರೆ ಆ ಜಗತ್ತನ್ನು ನೋಡಿದವರು, ಅದನ್ನ ಜೀವಿಸಿದವರು ಅವರು. ಸರ್, ಸಿನಿಮಾ ಗೆಲ್ಲುತ್ತೆ, ಗೆದ್ಮೇಲೆ ಸಿನಿಮಾ ಯಾರೋ ಹೀರೋನ್ ನೋಡ್ತಾರೆ, ಗೆದ್ಮೇಲೆ ಸಿನಿಮಾ ಇನ್ಯಾರ್ದೋ ಹೊಟ್ಟೋಗ್ಬಿಡುತ್ತೆ, ಆದರೆ ಸ್ಟಿಲ್ ಅದು ಒಬ್ಬ ನಿರ್ದೇಶಕನಿಗೆ ಅಟ್ಯಾಚ್ ಆಗಿದೆ ಅಂದರೆ ಸರ್ ಗ್ರೇಟ್ ಸರ್. ಆ್ಯಕ್ಚುಲಿ ಅದಕ್ಕೆ ನಾನು ಮತ್ತೆ ಕೃತಜ್ಞತೆ ಹೇಳಬೇಕಾಗಿರೋದು ಅಗ್ನಿಶ್ರೀಧರ್ ಅವ್ರಿಗೆ. ಯಾಕೆಂದರೆ ಅವ್ರು ಕನಸದು, ಆ ಕನಸಿಗೆ ರೆಕ್ಕೆ ಕೊಡುವ ಜವಾಬ್ದಾರಿಯನ್ನು ಅವ್ರು ನನಗೆ ವಹಿಸಿದ್ರು. ಸೊ ಅವ್ರು ನೋಡಿದಂಥ ಲೋಕನ ನನಗೆ ನನ್ನ ತಲೆಗೆ ತುಂಬಿ ನಾನು ಅದನ್ನ ಅಥೆಂಟಿಕ್ಕಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ನಾನು ಐ ಕಮ್ ಫ್ರಮ್ ಎನ್ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸ್ ಆಗಿದ್ದವರು. ಸೊ ನನಗೆ ಅಂಡರ್ ವರ್ಲ್ಡ್ನ ಯಾವುದೇ ರೀತಿ ಗಂಧ ಗಾಳಿ ಗೊತ್ತಿಲ್ಲ. ಅದನ್ನು ನನಗೆ ಪರಿಚಯ ಮಾಡಿದ್ದು ಅಷ್ಟು ಚೆನ್ನಾಗಿ ನನ್ನ ತಲೆಗೆ ತುಂಬಿದ್ದು. ನನ್ನ ಯಾರ್ಯಾರು ಯಾವ್ಯಾವ ಥರ ಬಿಹೇವ್ ಮಾಡ್ತಾರೆ, ಯಾರು ಯಾವ ಥರ ಯೋಚನೆ ಮಾಡ್ತಾರೆ, ಅಂಡರ್ ವರ್ಲ್ಡಲ್ಲಿ ಒಂದು ಇನ್ಸಿಡೆಂಟ್ ಯಾಕೆ ನಡೆಯುತ್ತೆ, ಅದ್ರ ಹಿಂದೆ ಪಾಲಿಟಿಷಿಯನ್ಸು, ಬಿಸ್ನೆಸ್ ಮೆನ್ನು, ಮೀಡಿಯಾ, ಇವ್ರದ್ದೆಲ್ಲ ಪಾತ್ರ ಹೇಗಿರುತ್ತೆ, ಅದನ್ನೆಲ್ಲ ನಂಗೆ ಅರ್ಥ ಮಾಡಿಸಿದ್ದು ಅಗ್ನಿಶ್ರೀಧರ್ ಸರ್. ಬಟ್ ನೋಡುಗರ ದೃಷ್ಟಿಕೋನದಲ್ಲಿ ನಮಗೆ ವಿನೋದ್ ಎಷ್ಟು ಚೆನ್ನಾಗಿ ಅದನ್ನು ಕಟ್ಕೊಡ್ತಾರೆ ಸ್ಕ್ರೀನ್ ಮೇಲೆ. ನೀವು ಅರ್ಥ ಮಾಡ್ಕೊಳ್ಳೋದು ಬೇರೆ, ಆದರೆ ಅದನ್ನ ಎಷ್ಟು ಚೆನ್ನಾಗಿ ಹಿಂಗೆ ನಡೆದಿರ್ಬೋದಾ ಅನ್ಸುವಷ್ಟರ ಮಟ್ಟಿಗೆ ನೀವು ತೆರೆ ಮೇಲೆ ತರೋದು ಬೇರೆ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು. ಆ ವಿಜುವಲೈಸೇಷನ್ ತುಂಬ ಚಂದ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಯು ಹ್ಯಾವ್ ಟು ಆಸ್ಕ್ ಹಿಮ್ ಅವರು ಅಂಡರ್ ವರ್ಲ್ಡ್ ಬಗ್ಗೆ ಹೌ, ಬಿಕಾಸ್ ಅಡ್ಮೈರ್ ಮಾಡ್ತಾರೆ ಗೊತ್ತಾ. ಹೊರಗಡೆಯಿಂದ ಎಲ್ಲರೂ ಅಂಡರ್ ವರ್ಲ್ಡು ಈ ಡಾನ್ಗಳನ್ನ ಅಡ್ಮೈರ್ ಮಾಡ್ತಾರೆ. ಅಂಡರ್ ವರ್ಲ್ಡ್ ಅಂದ್ರೆ ಇಷ್ಟ ಯಾಕೆ ಅನ್ನೋದು ಹಿ ವಿಲ್ ಟೆಲ್ ದಟ್. ಯಾಕೆ ಈ ಥರದ ಸ್ಕ್ರಿಪ್ಟ್ಗಳು ಯಾಕೆ ಇಷ್ಟ ಆಗುತ್ತೆ? ಅಲ್ಲ, ನಾನು ಬೇಸಿಕಲಿ ಬೆಂಗಳೂರನ್ನ ಪ್ರೀತಿ ಮಾಡೋನು. ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವನು. ಬೆಂಗಳೂರು ಹೇಗೆ ಬದಲಾಗ್ತಿದೆ ಅಂತ ನೋಡಿದವನು. ಆಮೇಲೆ ನಾನು 2026 ಇದ್ರೂ ಕೂಡ ನನ್ನ ಮನಸ್ಸು, ಯಾಕೆಂದ್ರೆ ನಮ್ಮ ಫಾರ್ಮೇಟಿವ್ ಇಯರ್ಸ್ ಇರುತ್ತಲ್ಲ, ನಾವು ಬೆಳೆದಂಥ ವಯಸ್ಸು, ಅದು ನಮಗೆ ಯಾವಾಗಲೂ ಖುಷಿ ಕೊಟ್ಟಂಥ ಟೈಮ್. ನೀವು ಕುವೆಂಪು ಅವ್ರು ಬರೆದ ಎಲ್ಲ ಪುಸ್ತಕಗಳು ಬಿಫೋರ್ 16 ಏನಿತ್ತು ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅವ್ರು ಬರ್ದಿರೋದು. ಅದಾದ್ಮೇಲೆ ಅವ್ರು ಬರ್ದಿಲ್ಲ. ಅವ್ರು ಮುಂದೆ ಬರ್ದಿರ್ಬೋದು, ಆದರೆ ಬರ್ದಿರೋದೆಲ್ಲ ಬಿಫೋರ್ 16 ಅವ್ರ ಎಕ್ಸ್ಪೀರಿಯನ್ಸು. ಯಾಕೆ ಅಂದರೆ ನಮ್ಮ ಮೋಸ್ಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಏನಿರುತ್ತೆ, ನಮ್ಮ ಮನಸ್ಸು ಡೆವಲಪ್ ಆಗ್ತಿರೋದು ಆ ಟೈಮ್ ಆಗಿರುತ್ತೆ. ನನಗದು 80s ಮತ್ತು 90s. ಸೊ ಆ ದಿನಗಳು ನಡೆಯೋದು 80s ಮತ್ತು 90s. ಈ ಕಥೆ ಶುರುವಾಗೋದು 1985 ಶುರು ಆಗುತ್ತೆ, 95ಗೆ ಮುಕ್ತಾಯ ಆಗುತ್ತೆ. ಆಗಿನ ಬೆಂಗಳೂರು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಬೆಂಗಳೂರದು. ಅಂದರೆ ಬೆಂಗಳೂರಿನ ಭೂಗತ ಜಗತ್ತಿನ ಇತಿಹಾಸ ಒಂದು ರೀತಿ ಬೆಂಗಳೂರಿನ ಇತಿಹಾಸ ಕೂಡ. ಬೆಂಗಳೂರು ಸೆಂಟ್ರಲ್ ಇತ್ತು, ನಮ್ಮ ಬ್ರಿಟಿಷರು ಕಟ್ಟದಂಥ ಕಂಟೋನ್ಮೆಂಟು ಪ್ಲಸ್ ಈ ಸೌತ್ ಬೆಂಗಳೂರು ಅಂತ ಏನು ಹೇಳ್ತೀವಿ, ಅಷ್ಟು ಮಾತ್ರ ಇತ್ತು. ಆದರೆ ಬೆಳೀತಾ 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 ಈ ಅನೇಕ ಸಂದ್ರಗಳು, ಪಾಳ್ಯಗಳು ಇತ್ಯಾದಿಗಳನ್ನ ಕಬಳಿಸ್ತಾ ಹೋಯ್ತು ಅದು ಬೆಳೀತಾ. ಆದರೆ ಈ ಎಲ್ಲ ಸಂದ್ರ ಪಾಳ್ಯ ಇಲ್ಲ ಒಬ್ರೊಬ್ರು ಆಳ್ವಿಕೆ ಮಾಡ್ತಿದ್ರು. ಈ ಬೆಂಗಳೂರಿನ ಡಾನ್ಗಳು ಅವ್ರ ಜೊತೆ ಒಂದು ರೀತಿ ಅಲಯನ್ಸ್ಗಳು ಸೇರ್ಕೊಂಡು ಅದನ್ನ ನಡೆಸ್ಬೇಕಾಯ್ತು. ಸೊ ಇದನ್ನ ನೋಡಿದ್ರೆ ನೀವು, ನಮಗೆ ಎಲ್ಲ ನಾವು ಬೆಳೀತಾ ಇರುವಾಗ ರಾಜರ ಕಥೆಗಳನ್ನ ಓದಿರ್ತೀವಿ. ಈ ರಾಜ ಅಲ್ಲಿ ಹೋದ, ದಾಳಿ ಮಾಡ್ದ, ಆ ರಾಜ ಡಿಫೆಂಡ್ ಮಾಡ್ಕೊಂಡ.
ಆದ್ರೆ ನಾವು ಡೆಮೋಕ್ರಸಿ ಆದ್ಮೇಲೆ ರಾಜರು ಹೊಟ್ಟೋದ್ರು ನಮ್ಗೆ. ಯಾಕೆ ನಮ್ಗೆ ಅಂಡರ್ ವರ್ಲ್ಡ್ ಫ್ಯಾಸಿನೇಟಿಂಗ್ ಆಗುತ್ತೆ ಅಂದ್ರೆ ಈ ಡಾನ್ಗಳ ಕಥೆಗಳು ಕೇಳಿದಾಗ ಈ ಒಂದ್ ರೀತಿ ಅದೇ ರಾಜ ಮಹಾರಾಜರು ಯುದ್ಧ ತರ ನಮ್ಗೆ ಅನ್ಸುತ್ತೆ. ಹಾ. ಹನುಮಂತ ನಗರದಲ್ಲಿ ಯಾರೋ ಆಳ್ತಿರ್ತಾನೆ, ತ್ಯಾಗರಾಜ ನಗರದಲ್ಲಿ ಯಾರೋ ಆಳ್ತಿರ್ತಾನೆ, ಅವನು ಇವನ್ ಮೇಲೆ ದಾಳಿ ಮಾಡ್ತಾನೆ. ಜಯರಾಜ್ ಅಂತ ಒಬ್ಬ ಡಾನ್ ಇರ್ತಾನೆ, ಅವನು ಕೊತ್ವಾಲ್ ಅಂತ ಒಬ್ಬ ಎದುರಾಳಿ ಇರ್ತಾನೆ, ಅವರಿಬ್ರು ಮಧ್ಯೆ ಒಂದು ಯುದ್ಧ ಆಗ್ತಿರುತ್ತೆ. ಎಲ್ಲೋ ಒಂದ್ ಕಡೆ ಇದನ್ನ ನಾವು ಕೇಳಿಸ್ಕೊಂಡಾಗ ನಾವೇನ್ ಮಿಸ್ ಮಾಡ್ಕೊಳ್ತೀವಿ ಡೆಮೋಕ್ರಸಿಲಿ, ಒಂದು ರಾಜರ ಒಂದ್ ನಡುವೆ ಒಂದು ಕಾಳಗ, ಇಲ್ಲಿ ಲಿಂಕ್ ಮಾಡ್ಕೋತಾ ಇದ್ದೀವಿ. ಅದನ್ನ ಲಿಂಕ್ ಮಾಡ್ಕೊಳ್ತೀವಿ ಅಂತ ಓಕೆ. ಅನ್ಸುತ್ತೆ ನನಗೆ. ಹಾ ಹಾ ಹಾ. ಸೊ ಅದಕ್ಕೆ ನಿಮಗೆ ಫ್ಯಾಸಿನೇಟ್ ಆಗಿ ಕಾಣಿಸೋ ಆಯ್ತು. ಹೌದು. ಆಮೇಲೆ ಅದ್ರ ಸುತ್ತ ಹೇಗೆ ಅಂದ್ರೆ ನಾವು ಒಂದು ಡೆಮೋಕ್ರಸಿ ಆಗಿದೀವಿ, ಒಂದು ಮಾಡರ್ನ್ ಎಕಾನಮಿ ಆಗಿದೀವಿ, ಇದೆಲ್ಲದ್ರ ನಡುವೆ ಕೂಡ ಇದೆಯಲ್ಲ, ಇದು ಬಟ್ ಇದೆಲ್ಲವೂ ನೀವು ಬರೀ ಕೇಳಿದ್ದು, ಓದಿದ್ದು, ತಿಳ್ಕೊಂಡಿದ್ದು. ಹೌದು. ಎಲ್ಲೂ ಕೂಡ ನೆವರ್ ಎವರ್ ವಿಟ್ನೆಸ್ಡ್ ಆ ಕ್ಯಾರೆಕ್ಟರ್ಗಳನ್ನ ನೋಡಿದ್ದಿಲ್ಲ ಕಣ್ಣು ಮುಂದೆ. ನೋಡಿದ್ದು ಅಂದ್ರೆ ನಾನು ಶ್ರೀಧರ್ ಅವ್ರ ಜೊತೆ ಮಾತಾಡ್ತಿರುವಾಗ ಅವರು ನನಗೆ ಅರ್ಥ ಆಗ್ಲಿ ಅಂತ ಒಂದಷ್ಟು ಜಾಗ ಕಳ್ಸಿದ್ರು, ಹೋಗಿ ಕೂತ್ಕೋ ಅಲ್ಲಿ, ಹಾ, ಓಕೆ. ಅವ್ರನ್ನ ಅಬ್ಸರ್ವ್ ಮಾಡು ಹಾ. ಅಂತ. ಆಮೇಲೆ ಅವರ ಮನೆಗೆ ಒಂದಷ್ಟು ಜನ ಹಳೆ ಡಾನ್ಗಳನ್ನ ಕರ್ಸಿದ್ರು, ಪರಿಚಯ ಮಾಡ್ಕೊಟ್ರು, ಹಾ. ಅವ್ರಗಳ ಜೊತೆ ಎಲ್ಲ ಮಾತಾಡಿದೆ. ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಓ ಇವರೆಲ್ಲ ಡಾನ್ಗಳು ಗುರು, ರಿಯಲ್ ಡಾನ್ಸ್ಗಳು ಇವರೆಲ್ಲ. ಕರೆಕ್ಟ್. ಅದೇ ಶ್ರೀಧರ್ ಸರ್ ಹೇಳ್ತಿದ್ದು ನನ್ಗೆ ಯಾವಾಗ್ಲೂ, ನೀನ್ ಏನ್ ಅನ್ಕೊಂಡಿದ್ಯಾ ಒಬ್ಬ ಡಾನ್ ಅಂತಂದ್ರೆ, ಒಬ್ಬ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಅಂತಂದ್ರೆ ಅವನೇನೋ 8 ಅಡಿ ಇರ್ತಾನೆ ಅಥವಾ 10 ತಲೆ ಇರುತ್ತೆ, ಏನಿಲ್ಲ ನಿನ್ ತರನೇ ಇರ್ತಾರೆ ಅಂತ ಹೇಳ್ತಿದ್ರು. ನನ್ನ ನಂಬಿರ್ಲಿಲ್ಲ. ಯಾವಾಗ ಅವ್ರನ್ನೆಲ್ಲ ಮೀಟ್ ಮಾಡಿದ್ನೋ ಅವಾಗ ಅನ್ಸ್ತು ನಮ್ ತರನೇ ಇರ್ತಾರೆ. ಅವರು ಯಾವುದೋ ಅನಿವಾರ್ಯತೆಯಿಂದನೋ ಯಾವುದೋ ಒಂದು ಆಕಸ್ಮಿಕ ಇಂದನೋ ಅವರು ಭೂಗತ ಜಗತ್ತಿಗೆ ಪ್ರವೇಶ ಮಾಡಿರ್ತಾರೆ ಅನ್ನೋದು ಬಿಟ್ರೆ ನಿಮ್ಮ ತರದವರೇ ಅವರು. ಸೊ ನಮ್ಮ ಜೀವನದಲ್ಲೂ ಏನೋ ಒಂದು ಎಡವಟ್ಟಾದ್ರೆ ನಾವು ಆ ಜಾಗಕ್ಕೆ ಹೋಗ್ಬಿಡ್ಬೋದು. ಅಂದ್ರೆ ಆ ಪರಿಸ್ಥಿತಿ ಹಂಗ್ ಮಾಡುತ್ತೆ. ಹೌದು, ಭೂಗತ ಜಗತ್ತು ಅನ್ನೋದು ನಮ್ಗೆ ಕಾಣಿಸೋದಿಲ್ಲ, ಆದ್ರೆ ನಮ್ಮ ಹತ್ರನೇ ಇದೆ. ಯಾವುದೇ ಕ್ಷಣದಲ್ಲೂ ನಾವು ಆ ಲೋಕಕ್ಕೆ ಪ್ರವೇಶ ಮಾಡ್ಬೋದು ಅನ್ನೋದು ನಾನು ಶ್ರೀಧರ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಅರ್ಥ ಮಾಡ್ಕೊಂಡಿದ್ದೆ. ಒಂದು 19 ವರ್ಷ ಆದ್ಮೇಲೆ ಆ ಸಾಮಾನ್ಯ ಮನುಷ್ಯನ ಹೆಸರು ಬಲರಾಮ, ಅವನ ದಿನಗಳನ್ನ ಎಳೆದು ತಂದರು ಚೈತನ್ಯ. ಈಗ ಬಲರಾಮ ಬಂದು ಲೈನ್. ಹಾ, ಓಕೆ ಓಕೆ. ಸೊ ಈಗ ನಮಗೂ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ, ನಮ್ಮ ಫ್ಯಾಮಿಲಿ ಅದೇನೋ ಇರುತ್ತೆ, ಮುಂದಕ್ಕೆ ಬರಲ್ಲ, ಇಲ್ಲ ನಾಳೆ ನಾವು ಯೋಚನೆ ಮಾಡ್ತೀವಿ, ಇಲ್ಲ ವಾಟ್ ಅಬೌಟ್ ಮೈ ಫ್ಯಾಮಿಲಿ ಅದಿದು. ಹೌದು. ಸುಮಾರು ಸಲ ವೆನ್ ವಿ ಆರ್ ಅಂದರೆ ಒಬ್ಬ ಕಾಮನ್ ಮ್ಯಾನ್ who doesn't want to go ಅಂದರೆ ಇಟ್ ಇಸ್ ನಾಟ್ ದಟ್ ಈ ಫಿಯರ್ಸ್ ಮುಂದೆ ಏನಾಗುತ್ತೆ ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ತಿನ್ ಲೈನ್ ನಮ್ಮನ್ನು ಬ್ರೇಕ್ ಮಾಡಿದಾಗ ವೆನ್ ದೇ ಎಂಟರ್, ಲಿಟ್ರಲಿ ನಾನು ತುಂಬ ಜನ ಮಾತಾಡಿದ್ದೀನಿ, ಅವರು ರಿಪೆಂಟ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಅವಕಾಶ ಕನ್ಫೆಸ್ ಮಾಡಿದ್ದಾರೆ, ನಾನು ಮಾಡಿದ ತಪ್ಪು ಅಂತ. ದೇ ಕಾಂಟ್ ಕಮ್ ಬ್ಯಾಕ್, ದೇ ಆಲ್ರೆಡಿ ಸ್ಟೆಪ್ಡ್ ಇನ್ ಟು ದ್ಯಾಟ್. ಅದೊಂದು ವರ್ತುಲ ಅಷ್ಟೇ, ಮುಗೀತು. ಇಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡೋರೆಲ್ಲ ಚಕ್ರವ್ಯೂಹದೊಳಗೆ ನುಗ್ಗಿರೋ ಅಭಿಮನ್ಯು ತರ ಅಂತ. ಸೊ ದೇ ಕಾಂಟ್ ಕಮ್ ಬ್ಯಾಕ್ ಅನ್ನೋದು, ಬಿಕಾಸ್ ಐ ಮೆಟ್ ಮೆನಿ ಲಾಟ್ಸ್ ಆಫ್ ಮೆನಿ ಪೀಪಲ್. ಅಂದ್ರೆ ಈಗ ಹೀರೋ ಆದ್ಮೇಲೆ ಆಫ್ಕೋರ್ಸ್ ನನ್ನ ತುಂಬಾ ಜನ. ಬಟ್ ಒಂದು ಕುತೂಹಲ ಇದೆ, ಇದು 80ರ ಆ ಜಮಾನದಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಅಪ್ಪಾಜಿ ಲೆಜೆಂಡ್, ಆ್ಯಕ್ಷನ್ ಲೆಜೆಂಡು, 80s ತಾನೆ ಅದೆಲ್ಲ ನೋಡ್ತಾ ಇದ್ದದ್ದು ಕಾಲ ಎಲ್ಲ. ಏನಾದ್ರು ಆ ಸ್ಟೋರಿ ನಿಮ್ಗೆ ಗೊತ್ತಿದ್ದು, ಯಾರನ್ನ ಭೇಟಿ ಮಾಡಿದ್ದು, ಅಪ್ಪಾಜಿ ಮಾಡಿದ್ದು? ಐ ಟೋಲ್ಡ್ ಇನ್ ಮೆನಿ ಪ್ಲೇಸಸ್. ಏರ್ಲೈನ್ಸ್, ಹೋಟೆಲ್ ಏರ್ಲೈನ್ಸ್ ಅಂತ ಇದೆ. ಆಯಿತು. ಸೊ ಅವರು ಆಲ್ರೆಡಿ ಹೀರೋ, ಐ ಥಿಂಕ್ ಹೀರೋ ಆಗಿದ್ರು. ಸೊ ವಿಲ್ಲನ್ ಇಂದ ಹೀರೋ, ಸಕ್ಸಸ್ಫುಲ್ ಹೀರೋ ಆಗಿದ್ರು. ಸೊ ಕಾಂಟಸಾ ಕ್ಲಾಸಿಕ್ ಅವ್ರದ್ದು ಕಾರು. ಸೊ ಕಾರ್ ತಗೊಂಡು ಇವಾಗ ಡ್ರೈವಿಂಗ್ ಒಳಗಡೆ ಹೋದ್ರೆ ಡ್ರೈವ್ ಇನ್ ರೆಸ್ಟೋರೆಂಟ್ ಅದು ಆ ಟ್ರೇ ತಂದು ಇಡ್ತಾ ಇದ್ರು ಕಾರ್ ಸೈಡ್ಗೆ. ಆ ವಿಂಡೋ ಗ್ಲಾಸ್ ಇಡ್ಸಿದ್ರೆ ಕಾರ್ ಸೈಡ್ಗೆ ಅದಕ್ಕೆ ಇಟ್ಟು ಅದರಲ್ಲಿ ಏನು ಕೊಡ್ತಾ ಇದ್ರು. ಸೊ ಇಟ್ ಹ್ಯಾಸ್ ಟು ಬಿ ಓಪನ್. ಸೊ ನೋಡಿದ್ದಾರೆ, ಗಮನಿಸಿದ್ದಾರೆ, ಪ್ರಭಾಕರ್ ಅವ್ರು ಬಂದಿದ್ದಾರೆ ಅಂತ ಹೇಳಿ. ಸೊ ಒಬ್ಬ ಹುಡುಗ ಬಂದು ಸ್ಲೋ ಬಂದು ಅಣ್ಣ ನೋಡಬೇಕು ಅಂತಂದ್ರೆ, ಬರೋಕ್ಕೆ ಹೇಳಿಲ್ಲ. ಇಲ್ಲ ಅಣ್ಣ ಬರೋಕ್ಕಾಗಲ್ಲ ಸದ್ಯಕ್ಕೆ, ಚೂರು ನಿಮ್ಮನ್ನು ನೋಡಬೇಕು ಅಂತ. ಯಾರು? ಕೊತ್ವಾಲ್ ರಾಮಚಂದ್ರ ಅವರು ಹೈಡೌಟಲ್ಲಿದ್ದಾರೆ, ಅಂದರೆ ಹೈಡಿಂಗಲ್ಲಿದ್ದಾರೆ. ಆಮೇಲೆ ಹೈಡಿಂಗಲ್ಲಿದ್ದಾರೆ. ಈಸ್ ಲೈಕ್ ಅವ್ರಿಗೇನೋ ಶೂಟ್ಔಟ್ ಆರ್ಡರ್ ಆಗಿತ್ತು, ಏನೋ ಒಂದು ಎನ್ಕೌಂಟರ್ ಆರ್ಡರ್ ಆಗಿತ್ತು, ಗೊತ್ತಿಲ್ಲ ಆ ಟೈಮಲ್ಲಿ. ಗಾಡಿಯಲ್ಲಿದ್ದಾರೆ, ಬರೋಕ್ಕಾಗಲ್ಲ. ಟಿಂಟ್ ಗ್ಲಾಸ್ ಅವಾಗ ಪರ್ಮಿಷನ್ ಇತ್ತು, ಇದ್ದಾರೆ ಅಂತ. ಸರಿ ಬೇಡ, ಜೊತೆಲೆಲ್ಲ ಬೇಡ, ಹೋಗ್ಬಿಡಿ. ಆಯಿತು ಬಾ ಅಂತ ಹೋದ್ರಂತೆ. ಅಪ್ಪಾಜಿ ಇಳಿದೋದ್ರು? ಹೋದ್ರಂತೆ. ಓಕೆ. ಹೋದ್ರೆ ಗಾಡಿಯಿಂದ, ಐ ಥಿಂಕ್ ಮಾರುತಿ ವ್ಯಾನ್ ಏನೋ ಗಾಡಿಯಿಂದ ಇಳಿದು ಬಾಸ್ ಅಂತ ತಪ್ಕೊಂಡ್ರಂತೆ ನಮ್ಮ ತಂದೆಯವ್ರನ್ನ. ಕೊತ್ವಾಲ್ ಅವರು ನಿಮ್ಮ ತಂದೆನ ತಪ್ಕೊಂಡು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ನಮ್ಮ ತಂದೆಯವ್ರನ್ನ ಬಾಸ್ ಅಂತ ತುಂಬ ಜನ ಕರೆಯೋರು ಆ ಟೈಮಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಆ ಟೈಮ್. ತಪ್ಕೊಂಡು
ಈ ಸೆಡ್ ಅಂತೆ, ಬಸ್ ನನಗೆ ನೀವು ಹೀರೋ ಆದ್ಮೇಲೆ ಇಷ್ಟ ಆಗಲ್ಲ ಬಸ್, ನೀವು ವಿಲ್ಲನ್ ಆಗಿದ್ರಿ ಗೊತ್ತಾ ಬಸ್, ನೋಡಿ ಬಸ್ ನಾನು ನಿಮ್ಮ ಥರನೇ ಇದ್ದೀನಿ ಅಂತ. ಅದೇ ಹೇರ್ ಸ್ಟೈಲು. ಸಹೋದರರ ಸವಾಲಲ್ಲಿ ಅಂತೆಲ್ಲ ಮಾಡ್ತಿರ್ತಾರೆ ಗೊತ್ತಾ, ಆ ಹೇರ್ ಸ್ಟೈಲು, ಆ ಮ್ಯಾನರಿಸಮ್, ಆ ಮ್ಯಾನರಿಸಮ್, ಅದೇ ಹೇರ್ ಸ್ಟೈಲ್, ಸೈಡ್ ಇದೆಲ್ಲ ಮಾಡ್ಕೊಂಡಿದ್ರು ಗೊತ್ತಾ, ಅದೇ ಥರ ಇದ್ರಂತವ್ರು. ಯಾರು ನನ್ನ ಫೋಟೋಲ್ಲಿ ನೋಡಿದ್ದೀನಿ, ನಾನು ಹೊಡೆಯೋದು ನಿಮ್ಮ ಸ್ಟೈಲಲ್ಲೇ ಅಂತ. ಹಂಗೆ ನಿಮ್ಮನ್ನೇ ಅಡ್ಮೈರ್ ಮಾಡಿ ನಿಮ್ಮ ಥರನೇ ನನಗೆ ತುಂಬ ಇಷ್ಟ. ನನ್ಗೆ ಹೀರೋ ಆದಮೇಲೆ ಇಷ್ಟ ಇಲ್ಲ ಬಸ್ ನೀವು, ಇಲ್ಲ ಬಸ್ ನೀವು, ನಾನು ಅಭಿಮಾನಿ ನಿಮಗೆ. ಸರಿ ಆಯಿತು ಅವಾಗ. ಆಮೇಲೆ ಸುಮಾರು ಹೇಳಿದ್ದಾರೆ ಕತೆಗಳೆಲ್ಲ ಆ ಟೈಮಲ್ಲಿ, ಮೆನಿ ಸ್ಟೋರೀಸ್ ಇದೆ. ಆ್ಯಂಡ್ ಮೀ ಮೈಸೆಲ್ಫ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಫ್ರೇಸರ್ ಟೌನ್. ನಾನು ಹೇಳಿ ಕೇಳಿ ಓಕೆ ಅದೇ ಹೇಳಿದ್ದು, ಫ್ರೇಸರ್ ಟೌನ್ ಕಡೆ ಭಾಗದಲ್ಲಿ ಇದ್ದವ್ರು ಗೊತ್ತಿರುತ್ತೆ ಹಿಂಗಿರುತ್ತೆ ಅಲ್ಲಿ ಕತೆ. ಅಂದರೆ ಅದು ಒಂಥರ ಹಬ್ಬ ಥರ. ಹೌದು. ಅಲ್ಲಿಂದ ಲಿಂಗರಾಜಪುರಂ ಒಂದು ಗ್ಯಾಂಗ್ ಇತ್ತು, ಶಿವಾಜಿನಗರ ಜಸ್ಟ್ ಈ ಕಡೆ, ಟ್ಯಾನರಿ ರೋಡು, ಪಾಟ್ರಿ ಟೌನು ಈ ಕಡೆ, ಶಿವಾಜಿನಗರ ಆಪೋಸಿಟ್ 3 ರೋಡು, ಮಾಸ್ಕ್ ರೋಡು. ಕರೆಕ್ಟ್. ಸೊ ಎಲ್ಲ ಭಾಷೆ ಹುಡುಗರು ಈ ಕಡೆ ಶಿವಾಜಿನಗರ ಹೋದ್ರೆ ಎಲ್ಲ ತಮಿಳಿಯನ್ಸು, ಕನ್ನಡಿಗರು, ಒಂದಿಷ್ಟು ಮುಸ್ಲಿಮ್ಸ್ ಹುಡುಗರು ಮಾಸ್ಕ್ ರೋಡು, ಟ್ಯಾನರಿ ರೋಡು ಮತ್ತೆ ಒಂದಿಷ್ಟು ಮುಸ್ಲಿಮ್ಸು, ತಮಿಳಿಯನ್ಸು, ಎಲ್ಲ ಫುಲ್ ರೈಟ್ ರೌಂಡ್. ಸೊ ದಟ್ ವಾಸ್ ವೇರ್ ಐ ವಾಸ್ ಬಾಟ್ ಅಪ್. ಐ ಯೂಸ್ ಟು ಸಿ ಲೈವ್ ಫೈಟ್ಸು, ಹುಡುಗರು. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಡಿಚ್ಚಿ ಸೌಂಡ್ ಎಲ್ಲ ಹೆಂಗಿರುತ್ತೆ ಅನ್ನೋ ನಾನು ಕೇಳಿಸ್ಕೊಂಡಿದ್ದೀನಿ ಸರ್, ಆ ಸೌಂಡೇ ಬೇರೆ ಥರ ಬರುತ್ತೆ. ಓ ಹಂಗಾ, ಓಕೆ. ಯಾಕಂದರೆ ಐ ಹವ್ ಸೀನ್ ಹುಡುಗರು, ಆಮೇಲೆ ಅವ್ರ ಭಾಷೆನೇ ಬೇರೆ ಥರ ಇರುತ್ತೆ, ಸ್ಲ್ಯಾಂಗ್ಗಳು ಬೇರೆ ಥರ ಇರುತ್ತೆ. ಗಾಳಿಪಟಕ್ಕೆ ಜಗಳ ಆಡ್ತಿದ್ವಿ ನಾವೆಲ್ಲ. ನಾನು ತುಂಬ ಫ್ಯಾಸಿನೇಟಿಂಗ್, ನನಗೆ ತುಂಬ ಫೇವ್ರೇಟ್ ಗಾಳಿಪಟ ಆರ್ಸೋದಾ, ಮಾಂಜ ಅಲ್ಲಿ ಹೆಲ್ತ್ ಆಫೀಸರ್. ಇಲ್ಲ, ಮಾಂಜ ದಾರ ನಂಬರ್ ಬರೋದು 8, 10 ಚಕ್ರ ಅಂತೆಲ್ಲ ಬರೋದು. ಅದಾದ್ಮೇಲೆ ಹಾಫ್ ಶೀಟರು, ಫುಲ್ ಶೀಟರು ಅಂತ ಗಾಳಿಪಟ. ಅದು ಹಾಫ್ ಶೀಟರ್. ಆಮೇಲೆ ಬಾಂಬೆ ಕೈಟ್ ಎಲ್ಲ ಬಂದಿದ್ದು, ಅದೆಲ್ಲ ಅದನ್ನ ರೆಡಿ ಮಾಡೋರು ಅಲ್ಲೇ ಕೂತ್ಕೊಂಡು. ದಟ್ ವಾಸ್ ದಿ ಮೇನ್ ಟೈಮ್ ಪಾಸ್. ಆಮೇಲೆ ದಟ್ ವಾಸ್ ದಿ ಮೇನ್ ಫೇವ್ರೆಟ್ ಒಂದು ಗೇಮ್ ಥರ. ಅದೊಂದು ನಿಮ್ಗೆ ಇದೇ ನಡೆಯೋದಲ್ಲಿ ಕಾಂಪಿಟೇಷನ್, ಟೂರ್ನಮೆಂಟ್ಗಳು ನಡೆಯೋದು, ಪಾರಿವಾಳದು, ಗಾಳಿಪಟದ್ದು. ಸರ್ ಸ್ಕೂಲ್ ಆದ್ಮೇಲೆ ಐ ಯೂಸ್ ಟು ವಾಕ್ ಡೌನ್ 3 ರೋಡ್ ಅಲ್ಲಿಂದ, ಗ್ಯಾಂಗ್ ಅಂದ್ರೆ ಪಂಟ್ರುಗಳ ಗ್ಯಾಂಗು ಎಲ್ಲ ಫುಲ್, ಅವರೆಲ್ಲ ಅವ್ರದ್ದು ಮಾಂಜ ಹಾಕಿ ಅವರ ಏರಿಯಲ್ಲಿ ಇನ್ನೊಂದು ಏರಿಯಾದಿಂದ ಬಿಟ್ರೆ ಅವ್ರನ್ನ ಕಟ್ ಮಾಡೋದು, ಇವ್ರಿಬ್ರಿಗೆ ಜಗಳ ಆಗೋದು. ಪ್ರತಿಷ್ಠೆ ಇದು ಬರೀ ಅದನ್ನ ಕ್ಲೀನಾಗಿ. ಈ ಸೆಂಟ್ರಲ್ ಕೆಲವರು ಇರ್ತಾರೆ ಗೊತ್ತಾ, ಅವ್ರನ್ನ ಬೀಳಿಸ್ಬೇಕು ಅಂದ್ರೆ 2 ಕಲ್ಲಿಗೆ ಚಿಕ್ಕದು ಕಲ್ಲು ತಗೊಂಡು ಅದಕ್ಕೆ ಮಾಂಜಾದಾರ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ಕಟ್ಬಿಡೋದು ಕ್ಲೀನ್ ಆಗಿ. ಅದನ್ನ ಲಂಡ್ರ ಅಂತ ಹೇಳೋರು. ಹಿಂಗ ಹೋಗ್ತಿದ್ರೆ ಮನೆ ಮೇಲೆ ಹೋಗ್ಬಿಡೋದು. ಇವನ್ನ ಏನೋ ಸೋಲ್ಸ್ಬೇಕು ಅಂದ್ರೆ ಕ್ಲೀನ್ ಆಗಿ ಹಿಂಗ್ ಹಾಕಿ ಅದಕ್ಕೆ ಹಾಕಿದ್ರೆ ವೆಯ್ಟಿಗೆ ಬರುತ್ತಲ್ಲ ಕೆಳಗಡೆ, ದಾರ ಎಳ್ದು ಕಟ್ ಮಾಡ್ಬಿಡೋರು. ಇದು ದೊಡ್ಡ ವಾರ್ಗಳಾಗೋದು ಅಲ್ಲಿ. ಸುಮ್ನೆ ಆಟ ಅಷ್ಟೇ ಅಲ್ಲ, ಇದು ಆಟ ಅಲ್ಲ. ಸೊ ಇದು ತುಂಬಾ ನಾವೆಲ್ಲ ಬಂದು ಒಳಗಡೆ ಹೆಂಗೆ ಅಂದ್ರೆ, ಆ ಮೋರಿ ಏನು ಬರುತ್ತೋ ಅದ್ರ ಪಕ್ಕ ಒಂದು ರೋಡ್ ಇರೋದು, ಅಲ್ಲಿ ಜಾಗ ಯಾರು ಓಡಾಡ್ತಿರ್ಲಿಲ್ಲ. ಅಲ್ಲಿ ಎಲೆಕ್ಟ್ರಿಸಿಟಿ ಪೋಲ್ ಇರೋದಲ್ಲ, ಅದೇ ನಮ್ಗೆ ಮಾಂಜ. ಅದು ಒಳಗಡೆ ಅದು ವಂಜ್ರ ಅಂತ, ಆಮೇಲೆ ಪಲ್ಸರ್ ಅಂಗಡಿ ಅಂತ ಹೇಳೋರು. ಟ್ಯಾನರ್ ರೋಡ್ಗೆ ಹೋಗಿ ಅದನ್ನೆಲ್ಲ ತಗೊಂಡು, ಅದಕ್ಕೆ ಕಲರ್ ತಗೊಂಡು, ಬಾಟಲ್ ಪೀಸ್ನೆಲ್ಲ ಹೋಗಿ ಎಲ್ಲ ಗ್ರೈಂಡ್ ಮಾಡೋದು. ಆಮೇಲೆ ಎಲ್ಲ ಕುಟ್ಕೊಂಡೆಲ್ಲ ಕಟ್ಟಾಗೋಗುತ್ತೆ ಕೆಲಸ. ಫುಲ್ ಇಲ್ಲೆಲ್ಲ ಕಟ್ಟಾಗಿರೋದು ನಮ್ಗೆಲ್ಲ ಫುಲ್. ದೆನ್ ಐ ಯೂಸ್ ಟು ನನ್ ಮಾಸ್ಟರ್ ಮಾಡಿದ್ದೆ ಅದನ್ನೆಲ್ಲ. ಸಖತ್ ಅನುಭವದಲ್ಲೇ ಇದ್ದಾರೆ ಇದನ್ನ ಅಲ್ಲಿ ಹೆವಿ. ಈ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ವೇರ್ ಐ ಗ್ರೂ ಅಪ್, ಐ ಕುಡ್ ವಾಚ್ ದಿಸ್ ಇದು. ಅಂಡ್ ಸ್ವಲ್ಪ ಶಿವಾಜಿನಗರ್ಗೆ ಹೋದ್ರೆ ಕ್ವಾಲಿಫೈಯರ್ಸ್ ಅವರು. ಹೌದು, ಕರೆಕ್ಟ್. ಹಿ ವಾಸ್ ರೂಲಿಂಗ್ ಆ ಟೈಮ್. ಹೌದು. ದೆನ್ ಅದಾದ್ಮೇಲೆ ನಮ್ಮ ತಂದೆ ಅವರ ಕ್ವಾಲಿಫೈಯರ್ಸ್ ಅವರ ಗುರುಗಳು ಯೂಸುಫ್ ಅಂತೇಳಿ, ಅವರು ಈ ವಾಸ್ ಅನ್ ಆಕ್ಟರ್ ಆಕ್ಚುಲಿ, ಬಾಡಿ ಬಿಲ್ಡರ್. ಅವರು ನಮ್ಮ ತಂದೆಯವರು ಗರಡಿಯಲ್ಲಿ ಪಾರ್ಟ್ನರ್ಸ್, ವರ್ಕೌಟ್ ಮಾಡಕ್ಕೆ ಪಾರ್ಟ್ನರ್ಸ್. ಅಂಡ್ ಈ ವಾಸ್ ಆಲ್ಸೋ, ಅವರು ಟಾರ್ಜನ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ನೀವು ನೋಡಿರ್ತಾರೆ ಯೂಸುಫ್ ಅಂದ್ರೆ, ನನ್ನ ಕನ್ನಡ ಸಿನಿಮಾಗಳಲ್ಲಿ ಯಾವತ್ತಾದ್ರೂ ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಯೂಸುಫ್ ಅಂತೇಳಿ. ಅವರ ಶಿಷ್ಯನೇ ಕ್ವಾಲಿಫೈಯರ್ಸ್. ಅವಾಗ ನಮ್ಮ ತಂದೆಯವರು ಅಲ್ಲೆಲ್ಲ ಹೋಗ್ಬೇಕಾದ್ರೆ ಬುಲೆಟ್ ಅಲ್ಲೆಲ್ಲ ಕ್ವಾಲಿಫೈಸ್ ಅಲ್ಲಿ ಚಿಕ್ಕ ಹುಡುಗರು ಅಂತ ನಮ್ಮ ತಂದೆ ಹೇಳೋರು. ನಾವೆಲ್ಲ ಆಮೇಲೆ ಏರಿಯಾ ಬಿಟ್ಟು ಬಂದ್ಮೇಲೆ ಆಮೇಲೆ ಬೆಳೆದಿದ್ದವರು ಅಂತೇಳಿ. ಸೊ ಇದು ಅವ್ರನ್ನ ಮರ್ಡರ್ ಆದಾಗಲ್ಲ ನಾವು ಸ್ಕೂಲ್ ಇನ್ನು ಅವಾಗ ಹೋಗಿ ನೋಡಿರೋದು. ಆಮೇಲೆ ಅಲ್ಸೂರ್ ಲೇಕ್ ಬೇರೆ, ಅಲ್ಲಿ ಯಾರನ್ನ ಹೊಡೆದಾಕ್ಬಿಟ್ಟು ಬಾಡಿಗಳು ಹಾಕ್ಬಿಟ್ಟು, ಆಲ್ ದೀಸ್ ಥಿಂಗ್ಸ್ ನಾನು ಅದನ್ನ ನೋಡಿ. ದೆನ್ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ವೆನ್ ವಿ ಸ್ಯಾಟ್ ಫಾರ್ ಬಲರಾಮ, ಇದು ನಾವು ಇಷ್ಟು ಹೇಳಿ, ಬಟ್ ಅದನ್ನೆಲ್ಲ ನಾವು ಸಿನಿಮಾಗೆ ತರಕ್ಕಾಗಲ್ಲ. ಬಟ್ ನೀವು ಕನೆಕ್ಟ್ ಆಗ್ಬಿಡ್ತೀರಲ್ಲ. ಕೆಲವು
ಸೊ ದಟ್ ವಾಸ್ ವೆರಿ ಈಸಿ ಫಾರ್ ಆ ಯೂನಿವರ್ಸ್ ನ ಬಿಲ್ಡ್ ಮಾಡಕ್ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲ ಇನ್ಫಾರ್ಮೇಶನ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತುಂಬಾ ಇನ್ಫಾರ್ಮೇಶನ್. ಚಿಕ್ಕ ಚಿಕ್ಕ ಸಣ್ಣ ಹುಡುಗರು ಅವ್ರು ಯಾರೋ ಹಸು ಹಾಲು ಮಾರ್ತಿದ್ರು ನಮ್ಮ ಮನೆ ಮುಂದೆಲ್ಲ. ಆ ಚಿಕ್ಕ ಹುಡುಗ ಯಾವ್ದೋ ಕೋಪಕ್ಕೆ ಎಲ್ಲ ಹುಡುಗರು ಸೇರ್ಕೊಂಡು ಅವನೇನೋ ಅಂಗಡಿ ಇಟ್ಟ, ಅವ್ರು ಯಾರೋ ಬಂದಿದ್ರು ಫೀಲ್ಡ್ ಅವರು, ಹಿಂಗೇನೋ ದುಡ್ಡು ಕೊಡ್ಲಿಲ್ಲ, ಫುಲ್ ಬಾಂಡ್ಲಿನ ಎತ್ತಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರು, ಆಮೇಲೆ ನಿಮ್ಮ ಅಂಗಡಿನೇ ಬಿಡಲ್ಲ ನಾವು ಅಂದಾಗ ಎಲ್ಲ ಚಿಕ್ಕ ಹುಡುಗರು ಏನೋ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಅವನು ಎದುರ್ಸಕ್ಕೆ ಹೋಗ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಜೇಸಿಯಲ್ಲಿ ಹೋಗಿ ನಾವು ಬೇಡ ಅಂತ ನಾವು ಅನ್ಕೊಂಡಿದ್ವಿ ಈ ಜೀವನ ತುಂಬಾ ಕೆಟ್ಟ ಜೀವನ ಇದು ಅಂತ. ಅವ್ರನ್ನ ಯಾವ ಥರ ಅವ್ರನ್ನ ಅಂದರೆ ಇದು ಎಷ್ಟು ಕೆಟ್ಟ ಪ್ರಪಂಚ ನೀನು ಇದ್ರ ಒಳಗಡೆ ಬಂದಿದೆಯಾ ಅನ್ನೋದನ್ನ ಅವ್ರನ್ನ ಪರಿವರ್ತನೆ ಆಗಬೇಕು ಅಂತ ಆ ಶಿಕ್ಷೆ ಇದೆ ಗೊತ್ತಾ ಬೇರೆ ಥರದ್ದು. ನಾನು ವಿ ಹ್ಯಾವ್ ಡಿಸ್ಕಸ್ಡ್, ಬಟ್ ಅದು ಸಿನಿಮಾಟಿಕ್ ತರೋಕ್ಕಾಗಲ್ಲ.